ಇನ್ನು ಸಂಪುಟದಿಂದ ಕಿಕ್ಔಟ್ ಆದ ರಾಜಣ್ಣ ಬೆಂಬಲಕ್ಕೆ ವಾಲ್ಮೀಕಿ ಸಮುದಾಯದ ನಾಯಕರು ನಿಂತಿದ್ದಾರೆ. ಈ ನಡುವೆ ಪುತ್ರ ರಾಜೇಂದ್ರ ಕೂಡ ಸಿಎಂಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿ ನಡೆಸಿ ಮಹದೇವಪುರ ಮತಕಳ್ಳತನ ಬಗ್ಗೆ ಒಂದಿಷ್ಟು ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದ್ದಾರೆ. ರಾಜಣ್ಣ ಸ್ಟೇಟ್ಮೆಂಟ್ ಬಗ್ಗೆ ಪುತ್ರನಿಂದ ಸಿಎಂಗೆ ಮನವರಿಕೆ. ಅಖಿಲೇಶ್ ಯಾದವ್ ಹೇಳಿಕೆಯನ್ನ ಸಿಎಂಗೆ ತೋರಿಸಿದ ರಾಜೇಂದ್ರ. ಸಂಪುಟ ಸ್ಥಾನದಿಂದ ವಜಾಗೊಂಡಿರುವ ಕೆಎನ್ ರಾಜಣ್ಣ ಮುಂದಿನ ನಡೆ ನಿಗೂಢವಾಗಿದೆ. ಬೆಂಬಲಿಗರು ವಾಲ್ಮೀಕಿ ಸಮುದಾಯದ ಮುಖಂಡರು ಬೆನ್ನಿಗೆ ನಿಂತಿದ್ದಾರೆ. ಹೀಗಿರುವಾಗ ರಾಜಣ್ಣ ನೀಡಿದ್ದ ಹೇಳಿಕೆ ಬಗ್ಗೆ ಪುತ್ರ ರಾಜೇಂದ್ರ ಸಿಎಂ ಸಿದ್ದರಾಮಯ್ಯಗೆ ಮನವರಿಕೆ ಮಾಡುವ ಯತ್ನ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ಮಾತನಾಡಿದ ಹೇಳಿಕೆಯನ್ನ ತೋರಿಸಿ ನಮ್ಮ ತಂದೆಯೂ ಅದೇ ರೀತಿ ಹೇಳಿದ್ದರು ಅಂತ ಸಿಎಂಗೆ ರಾಜೇಂದ್ರ ಹೇಳಿದ್ದಾರೆ. ಚುನಾವಣಾ ಆಯೋಗ ಯಾರ ಒತ್ತಡಕ್ಕೆ ಸಿಲುಕಿದೆ? ಇನ್ನು ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದಷ್ಟು ಮಾಹಿತಿ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಚುನಾವಣಾ ಆಯೋಗ ಯಾರ ಒತ್ತಡಕ್ಕೆ ಸಿಲುಕಿದೆ, ಆಯೋಗ ಯಾಕೆ ಡಿಜಿಟಲ್ ಸಾಕ್ಷಿಗಳನ್ನ ಕೊಡ್ತಾ ಇಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಚುನಾವಣೆಯ ವಿಡಿಯೋ ದಾಖಲೆಗಳನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ. ನಾವೇನ್ ಹೇಳಿದ್ವಿ, ಎಲ್ಲ CCTV ಫುಟೇಜ್ ಅನ್ನ ತಾವು ನಮಗೆ ಕೊಡಬೇಕು ಅಂದ್ರೆ ಮೇ 20, 2025 ಮಹಾರಾಷ್ಟ್ರ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಅವರು ಈ ಇಶ್ಯೂ ರೇಸ್ ಮಾಡಿದ್ಮೇಲೆ ECI ಅವರು ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ. CCTV ಫುಟೇಜ್ ಅನ್ನ 45 ದಿನ ಆದ್ಮೇಲೆ ನೀವು ಎವಿಡೆನ್ಸ್ ನ ಇರೇಸ್ ಮಾಡಬಹುದು ಅಂತ. ಏನಕ್ಕೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ಕಡ್ತದೆಲ್ಲ ಇಟ್ಕೋತೀರಾ ಸಾವಿರಾರು ವರ್ಷದ ಗಟ್ಲೆ. ನೀವು ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ. ಡಿಜಿಟಲ್ ಇಂಡಿಯಾ ಯೋಗ್ಯತೆ ಬರೀ 45 ದಿನಾನ. ಇಟಲಿ ಪ್ರಜೆಯಾಗಿದ್ರು ಸೋನಿಯಾಗೆ ಮತದಾನದ ಹಕ್ಕು. ಸಾಕ್ಷಿ ಸಮೇತ ಬಿಜೆಪಿ ಪ್ರತಿದಾಳಿ, ಕಾಂಗ್ರೆಸ್ಗೆ ತಿರುಗೇಟು. ಮತಗಳ್ಳತನದ ಬಗ್ಗೆ ಕಾಂಗ್ರೆಸ್ ಸಾಲು ಆರೋಪ ಮಾಡ್ತಾ ಇದೆ. ಹೀಗಿರುವಾಗ ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವೀಯ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ, ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭಾರತದ ಪೌರತ್ವ ಪಡೆಯುವ 3 ವರ್ಷಗಳ ಮುನ್ನವೇ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಚುನಾವಣಾ ಕಾನೂನುಗಳ ಉಲ್ಲಂಘನೆ ಆಗಿದೆ ಅಂತ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.